ಬೆಂಗಳೂರು ಶ್ರೀರಾಮ ಸೇನಾ ಕರ್ನಾಟಕ ಶಾಂತಿಯುತ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ರಾಜಭವನದ ಮುಂದೆ ಶ್ರೀರಾಮ ಸೇನಾ ಕರ್ನಾಟಕ ಸಂಘಟನೆಯಿಂದ ಪ್ರತಿಭಟನೆ. ಬೆಂಗಳೂರು ನಗರ ಶ್ರೀರಾಮ ಸೇನಾ ಅಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇದೀಗ ಈ ಪ್ರತಿಭಟನೆ ಆಗ್ತಾ ಇದ್ದು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ರಾಜಭವನದ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಸಲ್ಲಿಕೆ ಕೂಡ ಮಾಡಿದ್ದಾರೆ. ಸಾಮೂಹಿಕ ನಮಾಜನ್ನ ಹೆಸರಿನಲ್ಲಿ ಸಾರ್ವಜನಿಕ ಆಸ್ತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳಿಗೆ ಸಮಸ್ಯೆ, ನಾಗರಿಕರ ಸ್ವತಂತ್ರ ಹಕ್ಕಿಗೆ ಹಾನಿ ಆಗ್ತದೆ. ಇಂತಹ ಚಟುವಟಿಕೆಗಳಿಗೆ ತಕ್ಷಣ ನಿಷೇಧವನ್ನು ತರಬೇಕು ಅಂತ ಸರ್ಕಾರಕ್ಕೆ ಸೂಚನೆ ಕೊಡಿ ನೀವು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ, ಈಗ ಯಾವಾಗ RSSಗೆ ಸಾರ್ವಜನಿಕ ಜಾಗಗಳಲ್ಲಿ ನಿಷೇಧ ಹೇರಬೇಕು ಅನ್ನುವಂತಹ ಚರ್ಚೆ ಆರಂಭ ಆಯಿತು. ಈಗ ಬಿಲ್ ಪಾಸ್ ಮಾಡೋಕ್ಕಾಗಲಿಲ್ಲ, ನಿಯಮವನ್ನು ತರ್ತೀನಿ ಅಂತ ಇದೆ ಸರ್ಕಾರ. ಅದಾಗ್ತಾ ಇದ್ದಂತೆ ಯತ್ನಾಳ್ ಅವರು ಶುರು ಮಾಡಿದ್ರು. ಏನಂತ, ನಾನು ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೀತೀನಿ, ಸಾರ್ವಜನಿಕ ಜಾಗದಲ್ಲಿ ನಮಾಜ್ ಮಾಡಬಾರ್ದು ಅಂತ. ಅದನ್ನ ಇವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಪತ್ರ ಬರ್ತಿದ್ವಿ, ಇವ್ರು ಎಲ್ಲಿ ಬೇಕಲ್ಲಿಗೆ ನಮಾಜ್ ಮಾಡ್ತಾ ಇದ್ರೆ ಆಂಬ್ಯುಲೆನ್ಸ್ ಓಡಾಡಕ್ಕೆ ಸಮಸ್ಯೆ ಆಗುತ್ತೆ ಅಂತ ಇವರ ವರ್ಷನ್. ಅದು ಸುಂದರೇಶ್ ನರ್ಗಲ್ ಇವರ ನೇತೃತ್ವದಲ್ಲಿ ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕ ಜಾಗಗಳಲ್ಲಿ ನಮಾಜ್ಗೆ ಅವಕಾಶ ಮಾಡಿಕೊಟ್ಕೂಡ್ದು, ಸಮಸ್ಯೆ ಆಗ್ತದೆ, ಆಂಬ್ಯುಲೆನ್ಸ್ ಓಡಾಡಕ್ಕೆ ಸಮಸ್ಯೆ ಆಗುತ್ತೆ, ನಮ್ಮ ಹಕ್ಕಿಗೂ ಧಕ್ಕೆ ಅದು. ಹಾಗಾಗಿ ಅವ್ರಿಗೇನು ಜಾಗ ಇರ್ತದಲ್ಲ, ಅವರವರ ಪ್ರಾರ್ಥನಾ ಮಂದಿರಗಳಲ್ಲಿ ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ ಅಂತ ಇವರು. ನೋಡೋಣ ಇದನ್ನು ಹೆಂಗೆ ರಿಸೀವ್ ಮಾಡ್ಕೊಳ್ತಾರೆ ರಾಜ್ಯಪಾಲರು ಅಂತ. ಶ್ರೀರಾಮ ಸೇನೆ ಇದೀಗ ಪ್ರತಿಭಟನೆ ಕೂಡ ಮೌನವಾಗಿ ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಇವರ ಬೇಡಿಕೆ ಏನು ಅಂತ ಹೇಳಿದ್ರೆ, ಮುಸ್ಲಿಂ ಧರ್ಮದವರು ನಮಾಜನ್ನು ಅವರ ಪ್ರಾರ್ಥನಾ ಮಂದಿರದಲ್ಲಿ ಮಾಡಲಿ, ಅದನ್ನು ಬಿಟ್ಟು ಬೇರೆ ಜಾಗಗಳನ್ನು ಬಳಸ್ಕೊಳ್ಳೋದು ಬೇಡ. ಸಾರ್ವಜನಿಕ ಜಾಗಗಳನ್ನು ಬಳಸ್ಕೊಳ್ತಾ ಇದ್ದಾರೆ, ಇದಕ್ಕೆ ನಮ್ಮ ವಿರೋಧ ಇದೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ಆಂಬ್ಯುಲೆನ್ಸ್ ಓಡಾಡೋಕ್ಕೆ ರಸ್ತೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ತಕ್ಷಣ ಇದನ್ನು ನಿಷೇಧ ಮಾಡಬೇಕು, ಆ ಸರ್ಕಾರಕ್ಕೆ ಇದ್ರ ಬಗ್ಗೆ ನೀವು ಸೂಚನೆ ಕೊಡಿ ಅಂತ ಇದೀಗ ರಾಜ್ಯಪಾಲರ ಬಳಿ ಮನವಿಯನ್ನು ತಗೊಂಡು ಹೋಗಿದ್ದಾರೆ. ರಾಜ್ಯಪಾಲರು ಇದಕ್ಕೇನು ಉತ್ತರ ಕೊಡ್ತಾರೆ, ಸರ್ಕಾರದ ಗಮನವನ್ನು ಇವ್ರು ಹೆಂಗೆ ಸೆಳೀತಾರೆ ಅನ್ನುವಂಥದ್ದು ಮುಂದಿನ ಕ್ಷಣಗಳಲ್ಲಿ ನಾವು ಯೋಚನೆ ಮಾಡಬೇಕು. ಇದನ್ನು ಮೊದಲು ಆರಂಭ ಮಾಡಿದ ಯತ್ನಾಳ್ ಅವರು. ಯಾವಾಗ RSSನ ಸಾರ್ವಜನಿಕ ಅಥವಾ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಬ್ಯಾನ್ ಅಂತ ಪ್ರಯತ್ನ ಪಟ್ಟರು, ಚರ್ಚೆಗಳು ಬಂತು, ನಿಯಮಗಳನ್ನು ತಂದರು, ಅದಾಗ್ತಾ ಇದ್ದಂತೆ ಯತ್ನಾಳ್ ಅವರು ಪತ್ರ ಬರ್ತಾರೆ ಸಿದ್ದರಾಮಯ್ಯ ಅವರಿಗೆ. ನಮಾಜ್ ಮಾಡೋದಕ್ಕೆ ಸಾರ್ವಜನಿಕ ಜಾಗಗಳನ್ನು ಅವ್ರು ಬಳಸ್ಕೋಕೂಡ್ದು, ಇದ್ರ ಬಗ್ಗೆ ಕೂಡ ಆದೇಶ ಹೊರಡಿಸಿ ಅಂತ. ಅದರ ಮುಂದುವರಿದ ಭಾಗ ಇದು. ರಾಜಕೀಯದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವಾಗಿದೆ. RSSನ ಅದೇ RSSನ್ನು ಮುಂದಿಟ್ಕೊಂಡು ಅದರ ಪಥಸಂಚಲನ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳಿಗೆ ಬ್ಯಾನ್ ಮಾಡಬೇಕು ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಸನ್ನು ತಗೊಂಬಂದಿದ್ದಾರೆ. ಅದು ಬರೀ RSS ಮತ್ತು ಹಿಂದೂ ಸಂಘಟನೆಗಳು, ಹಿಂದೂ ಹಬ್ಬಗಳಿಗೆ ಮಾತ್ರ ಅನ್ವಯ ಆಗ್ತಾಯಿದೆ ರಾಜ್ಯದಲ್ಲಿ. ಅದನ್ನು ಹೊರತುಪಡಿಸಿ ಅನ್ಯ ಕೋಮಿನವರು ಮಾಡ್ತಕ್ಕಂಥ, ರಸ್ತೆಯಲ್ಲಿ ಮಾಡ್ತಕ್ಕಂಥ ನಮಾಜು ಮತ್ತು ಇನ್ನೊಂದಕ್ಕೆಲ್ಲದಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ ಅವರೇನು ಅಡ್ಡಿಪಡಿಸಿ ಸಾರ್ವಜನಿಕರಿಗೆ ಓಡಾಟ ಮಾಡೋದಕ್ಕೆ ಎಲ್ಲದಕ್ಕೂ ಅಡ್ಡಿಪಡಿಸಿ ಮಾಡ್ತಾ ಇದ್ದಾರೆ, ಅದಕ್ಕೆ ಅನ್ವಯ ಆಗೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ಎಲ್ಲರಿಗೂ ಸಮಾನ ಕಾನೂನು ಅನ್ನೋದು ಉಲ್ಲೇಖ ಆಗಿದೆ. ಈ ಕಾನೂನನ್ನು ಮಾತಾಡುವಂಥ ಬೇರೆ ಬೇರೆ ಸಚಿವರು ಏನಿದ್ದಾರೆ, ಇವರು ಎಲ್ಲ ಧರ್ಮದವ್ರಿಗೂ ಅದೇ ಕಾನೂನನ್ನು ಅಪ್ಲೈ ಆಗೋ ರೀತಿಯಾಗಿ ನಡ್ಕೋಬೇಕಾಗ್ತದೆ. ಬರೀ RSSನ್ನು ಒಂದನ್ನು ಮತ್ತು ಹಿಂದೂ ಸಂಘಟನೆಗಳಿಗೆ, ಹಿಂದೂ ಹಬ್ಬಗಳಿಗೆ, ಹಿಂದೂ ಗಣಪತಿ ವಿಸರ್ಜನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಯಮಾವಳಿಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮತ್ತು ಕಟ್ಟುನಿಟ್ಟಾಗಿ ಅವ್ರಗಳ ಮೇಲೆ ಏನಾರು ಇದಾದರೆ, ಉಲ್ಲಂಘನೆ ಆದರೆ ಕೇಸ್ ಮಾಡೋವಂಥದ್ದು, ಇನ್ನೊಂದು ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಅದೇ ನಮಾಜನ್ನು ಸಾರ್ವಜನಿಕವಾಗಿ ಮಾಡೋವಂಥವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮಗಳಾಗ್ತಾ ಇಲ್ಲ. ಹಾಗಾಗಿ ಈ ಸಾರ್ವಜನಿಕ